Dear students, welcome to today's session. In today's discussion, we are going to solve linear programming, linear programming in that linear problem formulation, LPP formulation from the previous year question papers of Rani Chennamma University. In this, we are first solving April 2013 question paper which was asked for 5 marks. The question goes like this. A table requires 5 hours on machine A and 2 hours on machine B, and a chair requires 3 hours on machine A and 3 hours on machine B. Machine A is available for 16 hours and machine B is available for 22 hours. The profit on each unit of chair is rupees 5 and profit on each unit of table is rupees 20. Formulate LLP. ಇದು ಅವ್ರು ಕೊಟ್ಟಿರುವಂಥ ಪ್ರಾಬ್ಲಮ್. ಏನು ಹೇಳ್ತಿದ್ದಾರೆ ಅವರು ಅಂದರೆ, ಒಂದು ಟೇಬಲ್ ಅಂದರೆ ಇಲ್ಲಿ ಎರಡು ಪ್ರಾಡಕ್ಟ್ ಇದೆ, ಒಂದು ಟೇಬಲ್ ಒಂದು ಚೇರ್. ಓಕೆ, ಟೇಬಲನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಮಷಿನ್ ಎನಲ್ಲಿ 5 ಗಂಟೆ ಬೇಕು, ಆಮೇಲೆ ಮಷಿನ್ ಬಿನಲ್ಲಿ 2 ಗಂಟೆ ಬೇಕು ಟೈಮು. ಓಕೆ, ಆಮೇಲೆ ಚೇರನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಮಷಿನ್ ಎನಲ್ಲಿ 3 ಗಂಟೆ ಬೇಕು, ಮಷಿನ್ ಬಿನಲ್ಲಿ 3 ಗಂಟೆ ಹಿಡಿಯುತ್ತೆ. ಓಕೆ, ಸೊ ಆಮೇಲೆ ಮತ್ತೇನು ಕೊಟ್ಟಿದ್ದಾರೆ ಡೇಟಾ ಅಂದರೆ, ಅವರು ಮಷಿನ್ ಎದ್ದು ಎಷ್ಟು ಅವರ್ ವರ್ಕ್ ನಮಗೆ ಅವೈಲೇಬಲ್ ಇದೆ ಮತ್ತು ಮಷಿನ್ ಬಿದು ಎಷ್ಟು ವರ್ಕ್ ಅವೈಲೇಬಲ್ ಇದೆ ಅಂತ ಹೇಳಿದ್ದಾರೆ. ಮಷಿನ್ ಎಗೆ 16 ಗಂಟೆ ನಮಗೆ ಅವೈಲೇಬಲ್ ಇದೆ, ಮಷಿನ್ ಬಿಗೆ ನಮಗೆ 22 ಗಂಟೆ ಅವೈಲೇಬಲ್ ಇದೆ. ಸಾರಿ, ದ ಪ್ರಾಫಿಟ್ ಅಂದರೆ ಪ್ರತಿಯೊಂದು ಪ್ರಾಡಕ್ಟ್ಗೆ ಚೇರ್ಗೆ ಎಷ್ಟು ಪ್ರಾಫಿಟ್ ಆಗುತ್ತೆ, 5 ರೂಪಾಯಿ, ಮತ್ತು ಟೇಬಲ್ಗೆ 20 ರೂಪಾಯಿ ಪ್ರಾಫಿಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಪ್ರಾಫಿಟ್ ಡೇಟಾನ ಕೊಟ್ಟಿರೋದ್ರಿಂದ ಇದು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಪ್ರಾಬ್ಲಮ್ ಆಗುತ್ತೆ. ಸೊ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ನೋಡೋಣ. ಓಕೆ, ಸೊ ಫಸ್ಟ್ ನಾವು ಡಿಸಿಷನ್ ವೇರಿಯೇಬಲ್ಸ್ನ ಡಿಸೈಡ್ ಮಾಡ್ಕೊಳ್ಬೇಕು. ಸೊ ಲೆಟಸ್ ಪುಟ್ ದ ಗಿವನ್ ಡೇಟಾ ಇನ್ ಟೇಬಲರ್ ಫಾರ್ಮ್. ಸೊ ಒಂದು ಕೊಟ್ಟಂಥ ಡೇಟಾನ ನಾವು ಈ ರೀತಿ ಪ್ಯಾರಾಗ್ರಾಫಲ್ಲಿ ಕೊಟ್ಟಿದ್ದರೆ ಅದನ್ನು ನಾವು ಒಂದು ಟೇಬಲಲ್ಲಿ ಹಾಕೊಳ್ಳೋ ಪ್ರಯತ್ನ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, ನಮಗೆ ಒಂದು ಕ್ಲಿಯರ್ ಐಡಿಯಾ ಬರುತ್ತೆ, ಸಿಂಪಲ್ ಆಗಿ ನಾವು ಸಾಲ್ವ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ಎಸ್, ಈಗ ಕೊಟ್ಟಿರುವಂಥ ಪ್ರಾಬ್ಲಮಲ್ಲಿರೋ ಡೇಟಾನ ನಾನು ಟೇಬಲ್ ಫಾರ್ಮೆಟಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು ಕಾಲಮಲ್ಲಿ ಟೈಮ್ ಅವೈಲೇಬಲ್ ಆನ್ ಮಷಿನ್ ಎ, ಇನ್ನೊಂದು ಕಾಲಮಲ್ಲಿ ಟೈಮ್ ಅವೈಲೇಬಲ್ ಆನ್ ಮಷಿನ್ ಬಿ ಹಾಕ್ಕೊಳ್ಳೋಣ. ರೋಸಲ್ಲಿ ಚೇರ್ಸು, ಟೇಬಲ್ಸು ಮತ್ತು ಟೋಟಲ್ ಅವೈಲೇಬಲ್ ಟೈಮ್. ಓಕೆ, ಚೇರ್ಸನ್ನು ಹಾಕೊಂಡಾಗ ಇಲ್ಲಿ ನೆಕ್ಸ್ಟ್ ನಾವು ಇನ್ನರ್ ಸೆಲ್ಸಲ್ಲಿ ಏನು ಹಾಕ್ಕೊಳ್ಬೇಕಾಗತ್ತೆ, ಟೈಮ್ ಅವೈಲೇಬಲ್ ಆನ್ ಮಷಿನ್ ಎ ಫಾರ್ ಚೇರ್ ಇಸ್ 3, ಟೈಮ್ ಅವೈಲೇಬಲ್ ಆನ್ ಮಷಿನ್ ಬಿ ಫಾರ್ ಚೇರ್ ಇಸ್ 3. ಆಮೇಲೆ ಟೇಬಲ್ಗೆ ಮಷಿನ್ ಎನಲ್ಲಿ 5 ಅವರ್ಸ್ ಬೇಕು, 2 ಅವರ್ಸು ಮಷಿನ್ ಬಿನಲ್ಲಿ ಬೇಕು. ಸೊ ಟೋಟಲ್ ಮಷಿನ್ ಎ ಅವೈಲೇಬಲ್ ಅವರ್ಸು 16, ಮಷಿನ್ ಬಿ ಅವೈಲೇಬಲ್ ಅವರ್ಸ್ 22. ಇದನ್ನೇ ನಾನು ಟೇಬಲ್ ಹಾಕ್ಕೊಂಡಿದ್ದೀನಿ. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಪ್ರಾಬ್ಲಮ್ ಇದೆ ಅಂತ ನಮ್ಗೆ ಗೊತ್ತಾಗಿದೆ. ಆಮೇಲೆ ಲೆಟಸ್ ಅಸ್ಯೂಮ್, ನಾವೇನು ಕಂಡುಹಿಡಬೇಕು ಅಂದರೆ, ಪ್ರಾಫಿಟ್ ಮ್ಯಾಕ್ಸಿಮೈಸ್ ಮಾಡಬೇಕಂದ್ರೆ ನಂಬರ್ ಆಫ್ ಟೇಬಲ್ಸನ್ನು ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡಬೇಕು, ನಂಬರ್ ಆಫ್ ಟೇಬಲ್ಸನ್ನು ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಅದರ ಪ್ರಾಫಿಟನ್ನು ಅದಕ್ಕೆ ಮಲ್ಟಿಪ್ಲೈ ಮಾಡಿದಾಗ ನಂಬರ್ ಆಫ್ ಯೂನಿಟ್ಸ್ಗೆ ಆಟೋಮೆಟಿಕಲಿ ನಮಗೆ ಪ್ರಾಫಿಟ್ ಟೋಟಲ್ ಸಿಗುತ್ತೆ. ಆ ಟೋಟಲ್ ಪ್ರಾಫಿಟನ್ನು ಮ್ಯಾಕ್ಸಿಮೈಸ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಓಕೆ, ಸೊ ಅದಕ್ಕೋಸ್ಕರ ನಾವು ಡಿಸಿಷನ್ ವೇರಿಯೇಬಲ್ಸನ್ನು ಅಸ್ಯೂಮ್ ಮಾಡ್ಕೊಳ್ಬೇಕಾಗುತ್ತೆ. ಲೆಟಸ್ ಅಸ್ಯೂಮ್ x1 ಬಿ ನಂಬರ್ ಆಫ್ ಚೇರ್ಸ್ ಆ್ಯಂಡ್ x2 ಬಿ ನಂಬರ್ ಆಫ್ ಟೇಬಲ್ಸ್ ಟು ಬಿ ಪ್ರೊಡ್ಯೂಸ್ಡ್. x1 ಅನ್ನು ನಂಬರ್ ಆಫ್ ಚೇರ್ಸ್ ಅಂದ್ಕೊಳ್ಳೋಣ, x2 ಅನ್ನು ನಂಬರ್ ಆಫ್ ಟೇಬಲ್ಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ಆಬ್ಜೆಕ್ಟಿವ್ ಫಂಕ್ಷನ್ ಈಸ್ ಟು ಮ್ಯಾಕ್ಸಿಮೈಸ್ ದಿ ಪ್ರಾಫಿಟ್. ದೇರ್ಫೋರ್ ಅದನ್ನು ಇಕ್ವೇಷನಲ್ಲಿ ಬರೆದಾಗ ಹೇಗಾಗುತ್ತೆ ಅಂತಂದರೆ, ಮ್ಯಾಕ್ಸಿಮೈಸ್ z ಈಸ್ ಈಕ್ವಲ್ಸ್ ಟು 5x1 ಪ್ಲಸ್ 20x2 ಆಗುತ್ತೆ. 5x1 ಅಂತ ಯಾಕಂದರೆ, x1 ಅಂದರೆ ಚೇರ್ದಿಂದ ಪ್ರಾಫಿಟ್ ಬರೋದು 5 ಪರ್ ಯೂನಿಟ್. ಸೊ 5 ಇಂಟು x1. ಸೊ x1 ನಂಬರ್ ಆಫ್ ಯೂನಿಟ್ಸ್ ಆಫ್ ಇದು ಚೇರ್, ನಂಬರ್ ಆಫ್ ಯೂನಿಟ್ಸ್ ಆಫ್ ಚೇರ್ ಟು ಬಿ ಪ್ರೊಡ್ಯೂಸ್ಡ್ x1. ಸೊ ಆ ನಂಬರ್ ಆಫ್ ಯೂನಿಟ್ಸು ಇಂಟು 5, ಸೊ ಅದು ಚೇರ್ದಿಂದ ಆಗುವಂಥ ಪ್ರಾಫಿಟ್. ಸೊ x2 ಈಸ್ ನಂಬರ್ ಆಫ್ ಟೇಬಲ್ಸ್ ಟು ಬಿ ಪ್ರೊಡ್ಯೂಸ್ಡ್, ನಂಬರ್ ಆಫ್ ಕ್ವಾಂಟಿಟಿ ಆಫ್ ಟೇಬಲ್ ಟು ಬಿ ಪ್ರೊಡ್ಯೂಸ್ಡ್, ಪರ್ ಯೂನಿಟ್ ಪ್ರಾಫಿಟು 20. ಸೊ 20x2. ಸೊ ಅವೆರಡು ಆ್ಯಡ್ ಮಾಡಿದಾಗ ಟೋಟಲ್ ಪ್ರಾಫಿಟ್ ಆಗುತ್ತೆ. ಈ ರೀತಿ ನಾವು ಆ ಒಂದು ಡಿಸಿಷನ್ ವೇರಿಯೇಬಲ್ಗಳನ್ನು ಯೂಸ್ ಮಾಡಿಕೊಂಡು ಮ್ಯಾಕ್ಸಿಮೈಸ್ ಜೆಡ್, ಅದಕ್ಕೆ ನಾವೇನು ಕರಿತೀವಿ ಆಬ್ಜೆಕ್ಟಿವ್ ಫಂಕ್ಷನನ್ನು ಈ ರೀತಿ ಬರಿತೀವಿ. ಸೊ ಅದು z ಈಸ್ ಈಕ್ವಲ್ಸ್ ಟು 5x1 ಪ್ಲಸ್ 20x2 ಆಯಿತು. ಸಬ್ಜೆಕ್ಟೆಡ್ ಟು ಸರ್ಟೆನ್ ಕನ್ಸ್ಟ್ರೆಂಟ್ಸ್ ಏನು ಹೇಳುತ್ತೆ ಅಂತಂದರೆ, ಈ ಒಂದು ಅವೈಲೇಬಲ್ ಮಷಿನ್ ಅವರ್ಸ್ ಏನಿದೆ, ಮಷಿನ್ ಎನಲ್ಲಿ 16 ಅವರ್ಸ್ ಅವೈಲೇಬಲ್ ಇದೆ, ಮಷಿನ್ ಬಿನಲ್ಲಿ ನಮಗೆ 22 ಅವರ್ಸ್ ಅವೈಲೇಬಲ್ ಇದೆ. ಅದನ್ನು ನೋಡಿಕೊಂಡಾಗ 3x1
ಪ್ಲಸ್ 5x2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 6. ಸೊ 3x1 5x2 ಅಂತಂದರೆ ಈ ಮಷಿನ್ ಎದಲ್ಲಿ ನಾವು ಚೇರ್ಸನ್ನು ಪ್ರೊಡ್ಯೂಸ್ ಮಾಡಿದರೆ 3 ಅವರ್ಸ್ ಬೇಕಾಗುತ್ತೆ, ಟೇಬಲ್ಸನ್ನು ಪ್ರೊಡ್ಯೂಸ್ ಮಾಡಿದರೆ 5 ಅವರ್ಸ್ ಬೇಕಾಗುತ್ತೆ. ಸೊ ಮಷಿನ್ ಎಗೆ ಸಂಬಂಧಪಟ್ಟಂಥ ಒಂದು ಕನ್ಸ್ಟ್ರೆಂಟ್ ಏನಾಗುತ್ತೆ ಅಂತಂದರೆ 3 ಇಂಟು ನಂಬರ್ ಆಫ್ ಚೇರ್ಸ್ ಪ್ಲಸ್ 5 ಇಂಟು ನಂಬರ್ ಆಫ್ 5 ಅವರ್ಸ್ ಇಂಟು ನಂಬರ್ ಆಫ್ ಟೇಬಲ್ಸ್ ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 16. ಓಕೆ, ಸೊ ಆ ರೀತಿ ನಾವು ಬರ್ಕೊಳ್ಬೇಕಾಗತ್ತೆ. ಅಂದರೆ ಚೇರನ್ನು ಮತ್ತು ಕುರ್ಚಿಗಳನ್ನು ಎಷ್ಟು ಪ್ರೊಡ್ಯೂಸ್ ಮಾಡ್ತಿರೋ ಅದ್ರ ಟೈಮಿಂಗನ್ನು ಮಲ್ಟಿಪ್ಲೈ ಮಾಡಿಕೊಂಡು ಟೋಟಲ್ ಅವೈಲಬಲ್ 16 ಅವರ್ಸ್ ಒಳಗಡೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ಮಾತ್ರ ನಮಗೆ ಪ್ರೊಡ್ಯೂಸ್ ಮಾಡಲಿಕ್ಕೆ ಆಗುತ್ತೆ. ಸೊ ಅದಕ್ಕೋಸ್ಕರ ಆ ಕನ್ಸ್ಟ್ರೆಂಟನ್ನು ಯಾವ ರೀತಿ ಬರ್ಕೋತೀವಿ ಅಂತಂದರೆ 3x1 ಪ್ಲಸ್ 5x2 ಲೆಸ್ ದೆನ್ ಆರ್ ಈಕ್ವಲ್ ಟು 16. ಅದೇ ರೀತಿಯಾಗಿ 3x2 ಪ್ಲಸ್ 2x2 ಸಾರಿ ಅದು 3x1 ಆಗಬೇಕು. ಫಸ್ಟ್ ಒನ್ 3x1 ಸಾರಿ ಎರಡನೇ ಕನ್ಸ್ಟೆಂಟಲ್ಲಿ 3x2 ಬರೆದಿದ್ದೀನಿ, ಅದು 3x1 ಆಗಬೇಕು. 3x1 ಪ್ಲಸ್ 2x2 ಲೆಸ್ ದೆನ್ ಆರ್ ಈಕ್ವಲ್ ಟು 21 ವೇರ್ x1, x2 ಆರ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಇದು ನಾನ್ ನೆಗೆಟಿವಿಟಿ ರೆಸ್ಟ್ರಿಕ್ಷನ್ ಕಂಪಲ್ಸರಿ ಇರುತ್ತೆ. ನಿಮ್ಮಲ್ಲಿ ಎಷ್ಟು ಡಿಸಿಷನ್ ವೇರಿಯೇಬಲ್ ಇರುತ್ತೆ, ಇಲ್ಲಿ ಎರಡೇ ಡಿಸಿಷನ್ ವೇರಿಯೇಬಲ್ ಇದೆ, ಅದಕ್ಕೆ 2 ಡಿಸಿಷನ್ ವೇರಿಯೇಬಲ್ನ ನಾನ್ ನೆಗೆಟಿವ್ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ. ಅಲ್ಲಿ 4 ಡಿಸಿಷನ್ ವೇರಿಯೇಬಲ್ ಇದ್ದರೆ ಆ 3 ಅಥವಾ 4 ಡಿಸಿಷನ್ ವೇರಿಯೇಬಲ್ನು ನಾವು ನಾನ್ ನೆಗೆಟಿವ್ ಅಂತ ಡಿಕ್ಲೇರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ದಿಸ್ ಈಸ್ ಇಟ್ ಅಬೌಟ್ ದಿಸ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ಮು ಎಷ್ಟಕ್ಕೆ ಮುಗಿಯುತ್ತೆ. ಸೊ ಇದು ಇಲ್ಲಿ ಇರೋದು ಎರಡೇ ಕನ್ಸ್ಟೆಂಟು, ಎರಡೇ ಡಿಸಿಷನ್ ವೇರಿಯೇಬಲ್ಸ್. ಓಕೆ, ಎಸ್, ಲೆಟ್ ಅಸ್ ಗೋ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಬಂದುಬಿಟ್ಟು ಮೇ ಆರ್ ಜೂನ್ 2017ನಲ್ಲಿ ಕೇಳಿದಂಥ ಪ್ರಶ್ನೆ. ಎ ಫರ್ಮ್ ಮ್ಯಾನುಫ್ಯಾಕ್ಚರ್ಸ್ 2 ಟೈಪ್ಸ್ ಆಫ್ ಆರ್ಟಿಕಲ್ಸ್, ದಟ್ ಈಸ್ ಎ ಆ್ಯಂಡ್ ಬಿ. ದೀಸ್ ಆರ್ಟಿಕಲ್ಸ್ ಫ್ಯಾಚ್ ಆಗಿದೆ, ಅದು ಫೆಚ್ ಅಂತ ಆಗಬೇಕು, ಸ್ಪೆಲ್ಲಿಂಗ್ FETH. ಫೆಚ್ ಎ ಪ್ರಾಫಿಟ್ ಆಫ್ ₹200 and 300 respectively. Type A article requires 10 meters of red wool, 15 meters of blue wool and 8 meters of green wool. ಅದನ್ನು ತಯಾರು ಮಾಡಲಿಕ್ಕೆ ವೂಲ್ ಅಂದರೆ ಉಣ್ಣೆ ಬಟ್ಟೆ ಅಂತ ಏನು ಕರಿತೀವಿ ಅದು. ಸೊ ಉಣ್ಣೆ, ನೂಲು, ಆ ಥರ. ಸೊ ಓಕೆ, ಆ ವೂಲ್ ಬೇಕು. ಕಲರ್ ಉಣ್ಣೆಯ ಒಂದು ಕಲರನ್ನು ಅದು ಹೇಳಿದ್ದಾರೆ. ಟೈಪ್ ಬಿ ಆರ್ಟಿಕಲ್ ರಿಕ್ವೈರ್ಸ್ 15 meters of red wool, 25 meters of blue wool and 8 meters of ಗ್ರೀನ್ ವೂಲ್. ಓಕೆ, ಸೊ ಅವ್ರ ಪ್ರಾಡಕ್ಟ್ ಏನಾಗಿರ್ಬೋದು, ಸ್ವೆಟರ್ ಆಗಿರ್ಬೋದು, ಜಾಕೆಟ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಡ್ರೆಸ್ ಮೆಟೀರಿಯಲ್ ಆಗಿರ್ಬೋದು. ಓಕೆ, ಸೊ ಆ ರೀತಿಯ ಆರ್ಟಿಕಲ್ ಯಾವ್ದು ಬೇಕಾದರೂ ಆಗಿರ್ಬೋದು. ಓಕೆ, ಇಫ್ ದಿ ಫರ್ಮ್ ಹ್ಯಾಸ್ ಎ ಸ್ಟಾಕ್ ಆಫ್ 100 meters of red wool, 250 meters of blue wool and 170 meters of green wool, ಫಾರ್ಮುಲೇಟ್ LPP. ಅವರು ಇಲ್ಲಿ ಕೊಟ್ಟಿರುವಂಥದ್ದು ಪ್ರಾಫಿಟ್ ಕೊಟ್ಟಿದ್ದಾರೆ. ಆರ್ಟಿಕಲಲ್ಲಿ ಆಬ್ಜೆಕ್ಟಿವ್ ಫಂಕ್ಷನ್ ಏನಾಗುತ್ತೆ, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಗುತ್ತೆ. ಕಾಸ್ಟ್ ಕೊಟ್ಟಿದ್ರೆ ಕಾಸ್ಟ್ ಮಿನಿಮೈಸೇಷನ್ ಆಗ್ತಿತ್ತು. ಸೊ ಇಲ್ಲಿನೂ ಪ್ರಾಫಿಟನ್ನೇ ಕೊಟ್ಟಿರೋದ್ರಿಂದ 200 300 ಪರ್ ಯೂನಿಟ್ ಪ್ರಾಫಿಟನ್ನು ಕೊಟ್ಟಿರೋದ್ರಿಂದ ನಾವು ಅದನ್ನು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಪ್ರಾಬ್ಲಮ್ ಅಂತಲೇ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಅದೇ ರೀತಿಯಾಗಿ ಈ ಕೊಟ್ಟಂಥ ಡೇಟಾನ ನಾವು ಟ್ಯಾಬ್ಯುಲರ್ ಫಾರ್ಮಲ್ಲಿ ಹಾಕಿ ನಂತರ ಒಂದು ಕನ್ಸ್ಟೆಂಟ್ಗಳನ್ನ ಡೆವಲಪ್ ಮಾಡಿಕೊಂಡು ಸಾಲ್ವ್ ಮಾಡಬೇಕಾಗತ್ತೆ. LPP ಫಾರ್ಮುಲೇಷನನ್ನು ಮಾಡಬೇಕಾಗತ್ತೆ. ಓಕೆ, ಲೆಟ್ ಅಸ್ ಸಿ ದಿ ಸೊಲ್ಯೂಷನ್. ಸೊ ಫಸ್ಟ್ ಈ ಒಂದು ಗಿವನ್ ಡೇಟಾನ ನಾವು ಟೇಬಲ್ ಫಾರ್ಮ್ಯಾಟಲ್ಲಿ ಹಾಕ್ಕೊಳ್ಬೇಕು ನಮಗೆ ಸಿಂಪ್ಲಿಫೈ ಮಾಡ್ಕೊಳ್ಳೋದಕ್ಕೆ. ಸೊ ಲೆಟ್ ಅಸ್ ರೈಟ್ ದಿ ಗಿವನ್ ಡೇಟಾ ಇನ್ ಟೇಬಲ್ ಫಾರ್ಮ್ಯಾಟ್ ಅಂತ ಅಂತೀವಿ. ಆವಾಗ ನಾವು ಫಸ್ಟ್, ಸೆಕೆಂಡ್, ಥರ್ಡ್ ಕಾಲಮಲ್ಲಿ ಡೇಟಾನ ಜೋಡಿಸ್ಕೊಳ್ತೀವಿ. ಫಸ್ಟ್ ಕಾಲಮಲ್ಲಿ ಎ ಪ್ರಾಡಕ್ಟು, ಸೆಕೆಂಡ್ ಕಾಲಮಲ್ಲಿ ಬಿ ಪ್ರಾಡಕ್ಟು. ಎ ಪ್ರಾಡಕ್ಟನ್ನು ನಾವು X1 ಅಂತ ಅಸ್ಯೂಮ್ ಮಾಡ್ತೀವಿ, ಬಿ ಪ್ರಾಡಕ್ಟನ್ನು ನಾವು X2 ಅಂತ ಅಸ್ಯೂಮ್ ಮಾಡ್ತೀವಿ. ನೆಕ್ಸ್ಟು ಅವೈಲಬಿಲಿಟಿ ಆಫ್ ರೆಡ್ ವೂಲು, ಬ್ಲೂ ವೂಲು, ಗ್ರೀನ್ ವೂಲು, ಅದಕ್ಕೊಂದು ಕಾಲಮ್ ಮಾಡ್ಕೊತೀವಿ. ಕೆಳಗಡೆ ರೋಸಲ್ಲಿ ರೆಡ್ ವೂಲ್, ಬ್ಲೂ ವೂಲ್ ಆ್ಯಂಡ್ ಗ್ರೀನ್ ವೂಲ್. ಸೊ ಈ ಒಂದು ವೂಲ್ ಕ್ವಾಂಟಿಟಿಯನ್ನು ನಡುವೆ ಯಾವ್ಯಾವ ಪ್ರಾಡಕ್ಟ್ಗೆ ಎಷ್ಟೆಷ್ಟು ವೂಲ್ ಹತ್ತುತ್ತೆ ಬೇಕಾಗುತ್ತೆ ಅಂತ ಹೇಳಿದರೆ ಅದನ್ನು ಅಲ್ಲಿ ಬರ್ಕೊತೀವಿ. ಓಕೆ, ಎ ಪ್ರಾಡಕ್ಟ್ಗೆ ರೆಡ್ ವೂಲ್ ಬೇಕಾಗಿರೋದು 10, ಬ್ಲೂ ವೂಲ್ 15, 10 ಗ್ರೀನ್ ವೂಲು 8. ಬಿ ಪ್ರಾಡಕ್ಟಿಗೆ ರೆಡ್ ವೂಲ್ 15, ಬ್ಲೂ ವೂಲ್ 25 ಆ್ಯಂಡ್ ಗ್ರೀನ್ ವೂಲ್ 8. ಆಮೇಲೆ ಅವೈಲಬಿಲಿಟಿ ಆಫ್ ರೆಡ್, ಬ್ಲೂ ಆ್ಯಂಡ್ ಗ್ರೀನ್ ವೂಲ್. ಅವೈಲಬಿಲಿಟಿ ಆಫ್ ರೆಡ್ ಈಸ್ 100, ಬ್ಲೂ ವೂಲ್ ಈಸ್ 250, ಗ್ರೀನ್ ವೂಲ್ ಈಸ್ 170. ಸಿಮಿಲರ್ಲಿ ಇದೇ ಟೇಬಲ್ ಕೆಳಗಡೆ ನಾವು ಪ್ರಾಫಿಟನ್ನು ಬರ್ಕೊಂಡ್ಬಿಟ್ರೆ ಒಂದು ಕ್ಲಾರಿಟಿ ಸಿಗುತ್ತೆ. ಎ ಪ್ರಾಡಕ್ಟಿಗೆ 200 ಪರ್ ಯೂನಿಟ್ ಪ್ರಾಫಿಟ್ ಆಗುತ್ತೆ, ಬಿ ಪ್ರಾಡಕ್ಟಿಗೆ ನಮಗೆ 300 ಪ್ರಾಫಿಟ್ ಆಗುತ್ತೆ ಪರ್ ಯೂನಿಟ್ಟು. ಸೊ ಅದನ್ನು ಇಲ್ಲಿ ಬರ್ಕೊಂಡಿದ್ದೀವಿ. ಜಸ್ಟ್ ಈಗ ನಾವು ಸೊಲ್ಯೂಷನನ್ನು ಸ್ಟಾರ್ಟ್ ಮಾಡ್ಬೋದು. ಅಂದರೆ ಇದು ಸೊಲ್ಯೂಷನ್ ಪಾರ್ಟೇ ಇದು, ಬಟ್ ಇವಾಗ ಮೇನ್ ಫಾರ್ಮುಲೇಷನ್ಗೆ ಬರೋಣ. ಸೊ ಫಸ್ಟು ಡಿಸಿಷನ್ ವೇರಿಯೇಬಲ್ನ ನಾವು ಅಸ್ಯೂಮ್ ಮಾಡ್ಕೊಳ್ಬೇಕು. ಡಿಸಿಷನ್ ವೇರಿಯೇಬಲ್ನ ಅಸ್ಯೂಮ್ ಮಾಡ್ಕೊಳ್ಬೇಕಾದ್ರೆ let us assume X1 and X2 be
ದಿ ನಂಬರ್ ಆಫ್ ಆರ್ಟಿಕಲ್ಸ್ ಮ್ಯಾನುಫ್ಯಾಕ್ಚರ್ಡ್ ಆಫ್ ಪ್ರಾಡಕ್ಟ್ ಎ ಆ್ಯಂಡ್ ಪ್ರಾಡಕ್ಟ್ ಬಿ ರೆಸ್ಪೆಕ್ಟಿವ್ಲಿ. ಸೊ x1 ಅನ್ನು ಎ ಅಂತ ಕನ್ಸಿಡರ್ ಮಾಡ್ತೀವಿ, x2 ಅನ್ನು ಬಿ, ನಂಬರ್ ಆಫ್ ಆರ್ಟಿಕಲ್ಸ್ ಮ್ಯಾನುಫ್ಯಾಕ್ಚರ್ಡ್ ಆಫ್ ಎ ಆ್ಯಂಡ್ ನಂಬರ್ ಆಫ್ ಆರ್ಟಿಕಲ್ಸ್ ಮ್ಯಾನುಫ್ಯಾಕ್ಚರ್ಡ್ ಆಫ್ ಬಿ ಅಂತ ಕನ್ಸಿಡರ್ ಮಾಡ್ತೀವಿ x1 ಆ್ಯಂಡ್ x2 ಅನ್ನು. ಸೊ ಆಬ್ಜೆಕ್ಟಿವ್ ಫಂಕ್ಷನ್ ಏನಿದೆ ಮ್ಯಾಕ್ಸಿಮೈಸೇಷನ್ ಆಫ್ ಪ್ರಾಫಿಟ್ ಅಂತ ಇದೆ. ದೇರ್ ಫೋರ್ ಮ್ಯಾಕ್ಸಿಮೈಸೇಷನ್ ಜೆಟ್ ಈಸ್ ಈಕ್ವಲ್ ಟು 200x1 ಪ್ಲಸ್ 300x2 ಸಬ್ಜೆಕ್ಟೆಡ್ ಟು ರಿಸ್ಟ್ರಿಕ್ಷನ್ಸ್. ಇದು ಆಬ್ಜೆಕ್ಟಿವ್ ಫಂಕ್ಷನ್ ನಿಮಗೆ ಅರ್ಥ ಆಯಿತು ಅಂದ್ಕೊತೀನಿ. ಇದು ತುಂಬ ಸಿಂಪಲ್ ಇದೆ. x1ದಿಂದ ನಮಗೆ ಪರ್ ಯೂನಿಟು 200 ಆಗುತ್ತೆ ಎ ಪ್ರಾಡಕ್ಟಿಂದ. ಸೊ ಇಂಟು x1 ಅಂದರೆ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಆಫ್ ಎ, 300 ಇಂಟು x2 ಅಂತಂದರೆ 300 ಬಿ ಇಂದ ಆಗ್ತಕ್ಕಂಥ ಪರ್ ಯೂನಿಟ್ ಪ್ರಾಫಿಟು ಇಂಟು x2 ಅಂದರೆ ಕ್ವಾಂಟಿಟಿ ಆಫ್ ಪ್ರಾಡಕ್ಟ್ಸ್ ಟು ಬಿ ಪ್ರೊಡ್ಯೂಸ್ಡ್ ಆಫ್ ಬಿ. ಸೊ ಅದನ್ನು ಮಲ್ಟಿಪ್ಲೈ ಮಾಡಿದಾಗ ಮತ್ತು ಎಡಿಷನ್ ಮಾಡಿದಾಗ, ಮಲ್ಟಿಪ್ಲೈ ಮಾಡಿ ಟೋಟಲ್ ಮಾಡಿದಾಗ ನಮಗೆ ಟೋಟಲ್ ಪ್ರಾಫಿಟ್ ಬರುತ್ತೆ. ಈ ಒಂದು ಟೋಟಲ್ ಪ್ರಾಫಿಟನ್ನು ಝೆಡ್ಡನ್ನು ನಾವು ಮ್ಯಾಕ್ಸಿಮೈಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಓಕೆ, ಇಲ್ಲಿ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇದೆ ಅಥವಾ ಲಿಮಿಟೇಷನ್ಸ್ ಇದೆ, ಅದನ್ನು ಕನ್ಸ್ಟ್ರೆಂಟ್ಸ್ ಅಂತ ಕರಿತೀವಿ. ಸಬ್ಜೆಕ್ಟೆಡ್ ಟು ಸರ್ಟನ್ ಕನ್ಸ್ಟ್ರೆಂಟ್ಸ್. ಆ ಸರ್ಟನ್ ಕನ್ಸ್ಟ್ರೆಂಟ್ಸ್ ಯಾವ್ಯಾವುದು ಅಂತ ನೋಡಿದರೆ, ಸೊ ಇಲ್ಲಿ ನಮಗೆ ಇರುವಂಥದ್ದು 3 ಟೈಪ್ಸ್ ಆಫ್ ವೂಲ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಆ ಅವೈಲೇಬಿಲಿಟಿ ಏನಿದೆ ಲಿಮಿಟೆಡ್ ಆಗಿದೆ. ರೆಡ್ ವೂಲ್, ಬ್ಲೂ ವೂಲ್ ಮತ್ತು ಗ್ರೀನ್ ವೂಲ್. ಈ ರೆಡ್, ಬ್ಲೂ ಮತ್ತು ಗ್ರೀನ್ ವೂಲ್ ಏನಿದೆ ಇದರ ಅವೈಲೇಬಿಲಿಟಿಯ ತಕ್ಕಂಗೆ ನಾವು ಕನ್ಸ್ಟೆಂಟ್ಸನ್ನು, ರೆಡ್ ವೂಲ್ಗೆ ಒಂದು ಕನ್ಸ್ಟೆಂಟ್ ಆಗುತ್ತೆ, ಬ್ಲೂ ವೂಲ್ಗೆ ಒಂದು ಕನ್ಸ್ಟೆಂಟ್ ಆಗುತ್ತೆ, ಗ್ರೀನ್ ವೂಲ್ಗೆ ಒಂದು ಕನ್ಸ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ರೆಡ್ ವೂಲ್ಗೆ ಕನ್ಸ್ಟೆಂಟ್ ಏನಾಗುತ್ತೆ ಅಂದರೆ 10x1 ಪ್ಲಸ್ 15x2 ಲೆಸ್ ದೆನ್ ಆರ್ ಈಕ್ವಲ್ ಟು 100. ಸೊ 100 ಮೀಟರ್ ಮಾತ್ರ ಅದು ರೆಡ್ ವೂಲ್ ಅವೈಲೇಬಿಲಿಟಿ ಇರೋದ್ರಿಂದ ಈ ರೀತಿ ನಮಗೆ ಅದು ಒಂದು ಕನ್ಸ್ಟೆಂಟ್ ಆಗುತ್ತೆ. ನೆಕ್ಸ್ಟು ಬ್ಲೂ ವೂಲ್ಗೆ ಪ್ರಾಡಕ್ಟ್ ಎಗೆ 15 ಮೀಟರ್ಸ್ ಬೇಕು, ಪ್ರಾಡಕ್ಟ್ ಬಿಗೆ 25 ಮೀಟರ್ಸ್ ಬೇಕು. ಆ ರೀತಿ ನೋಡಿದ್ರೆ 15x1 ಪ್ಲಸ್ 25x2 ಲೆಸ್ ದೆನ್ ಆರ್ ಈಕ್ವಲ್ ಟು 250. 250 ಇಸ್ ದ ಲಿಮಿಟ್ ಆಫ್ ಬ್ಲೂ ವೂಲ್ ಅವೈಲೇಬಿಲಿಟಿ. ಸೊ ಅದಕ್ಕಿಂತ ಹೆಚ್ಚಿಲ್ಲ, ಲೆಸ್ ದೆನ್ ಆರ್ ಈಕ್ವಲ್ ಟು ಇದೆ. ಅದಕ್ಕೋಸ್ಕರ 250 ಇದೆ ಅಥವಾ 250ಗಿಂತ ಕಡಿಮೆ ಮಾತ್ರ ನಾವು ಉಪಯೋಗಿಸ್ಕೊಳ್ಳಿಕ್ಕಾಗುತ್ತೆ. 250ಗಿಂತ ಜಾಸ್ತಿ ಉಪಯೋಗಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಲೆಸ್ ದೆನ್ ಆರ್ ಈಕ್ವಲ್ ಟು ಸಿಂಬಲ್ ಬರುತ್ತೆ 250. ನೆಕ್ಸ್ಟು ಗ್ರೀನ್ ವೂಲ್ ಇರೋದು ಅದೇ ರೀತಿಯಾಗಿ ನಾವು ಗ್ರೀನ್ ವೂಲ್ದು ಕನ್ಸ್ಟೆಂಟನ್ನು ನಾವು ಹಾಕ್ತೀವಿ. 8x1 ಪ್ಲಸ್ 8x2 ಲೆಸ್ ದೆನ್ ಆರ್ ಈಕ್ವಲ್ ಟು 170. ಓಕೆ, ವೇರ್ x1, x2 ಆರ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಇದು ನಾನ್ ನೆಗೆಟಿವಿಟಿ ರಿಸ್ಟ್ರಿಕ್ಷನ್. ಸೊ ಈ ರೀತಿಯಾಗಿ ನಾವು LPP ಫಾರ್ಮುಲೇಷನನ್ನು ಮಾಡಬೇಕು. ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮನ್ನು ಫಾರ್ಮುಲೇಷನ್ ಮಾಡೋದು ಈ ರೀತಿ ಮಾಡಬೇಕಾಗುತ್ತೆ. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ನೆಕ್ಸ್ಟ್ ಪ್ರಾಬ್ಲಮ್ ಬಂದುಬಿಟ್ಟು May-June 2018ನಲ್ಲಿ ಬಂದಂಥ ಪ್ರಶ್ನೆ. ಎ ಫರ್ಮ್ ಈಸ್ ಎಂಗೇಜ್ಡ್ ಇನ್ ಪ್ರೊಡ್ಯೂಸಿಂಗ್ 2 products P1 and P2. Each unit of product P1 requires 2 kg of raw material and 4 labor hours for processing, whereas each unit of P2 requires 5 kg of raw material and 3 labor hours of the same type. Every week the firm has availability of 50 kg of raw material and 60 labor hours. 1 unit of P1 sold earns the profit of 20 rupees and unit P2 sold gives the 30 rupees profit. ಸೊ ಇಲ್ಲಿ ಸಿಮಿಲರ್ ಪ್ರಾಬ್ಲಮ್ ಇದೆ. ಜಸ್ಟ್ ಇಲ್ಲಿ ಏನು ಮಾಡಿದ್ದಾರೆ, P1 P2 ಅಂತ ಕೊಟ್ಟಿದ್ದಾರೆ, ಲೇಬರು ಮತ್ತು ರಾ ಮೆಟೀರಿಯಲ್ ಅಂತ ಸಪ್ರೇಟ್ ಮಾಡಿ ಕೊಟ್ಟಿದ್ದಾರೆ. ಓಕೆ, ರಾ ಮೆಟೀರಿಯಲ್ ಅವೈಲೇಬಿಲಿಟಿ ಎಷ್ಟು, ಲೇಬರ್ ಅವೈಲೇಬಿಲಿಟಿ ಎಷ್ಟು ಅನ್ನೋದನ್ನು ಕೊಟ್ಟಿದ್ದಾರೆ. ಇದನ್ನೇ ನಾವೇನು ಮಾಡಬೇಕಾಗುತ್ತೆ, ಟ್ಯಾಬ್ಯುಲರ್ ಫಾರ್ಮಲ್ಲಿ ನಾವು ಹಾಕ್ಕೊಂಡು ಆಮೇಲೆ ನಾವು ಫಾರ್ಮುಲೇಟ್ ಮಾಡಿದರೆ ಈಸಿ ಆಗುತ್ತೆ. ನೀವು ಟ್ಯಾಬ್ಯುಲರ್ ಫಾರ್ಮಲ್ಲಿ ಹಾಕ್ಕೊಳ್ಳೇಬೇಕು ಅಂತೇನಿಲ್ಲ. ಟ್ಯಾಬ್ಯುಲರ್ ಫಾರ್ಮಲ್ಲಿ ಹಾಕ್ಕೊಂಡ್ರೆ ನಿಮಗೆ LPP ಫಾರ್ಮುಲೇಷನಲ್ಲಿ ತುಂಬ ಕನ್ಸ್ಟೆಂಟನ್ನು ಡೆವಲಪ್ ಮಾಡಬೇಕಾದ್ರೆ ತುಂಬ ಈಸಿ ಆಗುತ್ತೆ. ಅದಕ್ಕೋಸ್ಕರ ಓಕೆ, ಈಗ ಅದನ್ನು ಟ್ಯಾಬ್ಯುಲರ್ ಫಾರ್ಮಲ್ಲಿ ಹಾಕ್ಕೊಳ್ದೇ ನೀವು ಡೈರೆಕ್ಟಾಗಿ ಈಕ್ವೇಷನ್ ಬರೆಯೋದಕ್ಕೆ ಏಬಲ್ ಇದ್ದೀರಿ ಅಂತಂದರೆ ಯಾವುದೇ ಸಮಸ್ಯೆ ಇಲ್ಲ, ನೀವು ಡೈರೆಕ್ಟಾಗಿಯೇ ಬರಿಬೋದು. ಓಕೆ, so let us see the next solution for this. ಮೊದಲು ಅದಕ್ಕೆ ಈ ಒಂದು ಪ್ರಾಬ್ಲಮ್ಗೆ ನಾವು ಲೆಟಸ್ ರೈಟ್ ದಿ ಗಿವನ್ ಡೇಟಾ ಇನ್ ದಿ ಟೇಬಲ್ ಫಾರ್ಮ್ಯಾಟ್, ಅಂದರೆ ಒಂದು ಟೇಬಲನ್ನು ಡೆವಲಪ್ ಮಾಡ್ಕೊಳ್ತೀವಿ. ಕಾಲಮ್ 1 and 2ನಲ್ಲಿ P1 P2 ಅದನ್ನು ನಾವು x1 x2 ಅಂತ ಅಸ್ಯೂಮ್ ಮಾಡ್ಕೊತೀವಿ. ಡಿಸಿಷನ್ ವೇರಿಯೇಬಲ್ಗೆ ಪ್ರಾಡಕ್ಟ್ 1 ಪ್ರಾಡಕ್ಟ್ 2, ಅವೈಲೇಬಿಲಿಟಿ ಆಫ್ ರಾ ಮಟೀರಿಯಲ್ಲು ಮತ್ತು ಅವೈಲೇಬಿಲಿಟಿ ಆಫ್ ಲೇಬರನ್ನು ಬರ್ಕೊಳ್ಳಿಕ್ಕೆ ಅವೈಲೇಬಿಲಿಟಿ ಅಂತ ಬರ್ಕೊತೀವಿ. ರೋವಲ್ಲಿ ರಾ ಮಟೀರಿಯಲ್ ಡೇಟಾ, ಲೇಬರ್ ಡೇಟಾ, P1ಗೆ P2ಗೆ ಯಾವ ರೀತಿ ಹತ್ತುತ್ತೆ ರಾ ಮಟೀರಿಯಲ್ಲು ಮತ್ತು ಲೇಬರ್ ಅನ್ನೋದನ್ನು ಎಂಟ್ರಿ ಮಾಡ್ಕೊತೀವಿ. ಪ್ರಾಫಿಟ್ಟು P1ಗೆ ಎಷ್ಟು ಬರುತ್ತೆ ಯೂನಿಟು ಪರ್ ಯೂನಿಟು, ಆಮೇಲೆ P2ಗೆ ಪರ್ ಯೂನಿಟ್ ಎಷ್ಟು ಪ್ರಾಫಿಟ್ ಬರುತ್ತೆ ಅನ್ನೋದನ್ನು ಬರ್ಕೊತೀವಿ. ಓಕೆ, ಸೊ ಅದೇ ರೀತಿಯಾಗಿ ಈಗ ಡಿಸಿಷನ್ ವೇರಿಯೇಬಲನ್ನು ಆ್ಯಕ್ಚುಯಲ್ ಫಾರ್ಮುಲೇಷನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ
ಎಲ್ ಪಿ ಪಿ ಫಾರ್ಮುಲೇಷನ್ ಆ್ಯಕ್ಚುಲಿ ಇಲ್ಲಿ ಸ್ಟಾರ್ಟ್ ಆಗೋದ್ರಿಂದ ನಾವು ಏನು ಮಾಡ್ತೀವಿ ಅಂತಂದರೆ ಲೀನಿಯರ್ ಪ್ರೋಗ್ರಾಮಿಂಗ್ ಫಾರ್ಮುಲೇಷನಲ್ಲಿ ಡಿಸಿಷನ್ ವೇರಿಯಬಲ್ಸ್ನ ಮೊದಲು ಅಸ್ಯೂಮ್ ಮಾಡ್ಕೊಳ್ಬೇಕು. ಸೊ ನೀವೀಗ ನಾವು x1 x2 ಅಂತಲೇ ಪ್ರತಿಯೊಂದು ಪ್ರಾಬ್ಲಮಲ್ಲಿ ತೊಗೊಳ್ಳೋದು ಅವಶ್ಯಕತೆ ಇಲ್ಲ. ನೀವು ಎ ಬಿ ಅಂತಲೂ ಡಿಫೈನ್ ಮಾಡ್ಕೊಳ್ಬೋದು. ಸೊ ಯು ಕ್ಯಾನ್ ಡಿಫೈನ್ ಯುವರ್ ಓನ್ ವೇರಿಯಬಲ್ಸ್, ಬಟ್ ನಮ್ಮ ಕನ್ವೀನಿಯನ್ಸ್ಗೆ ಒಂದೇ ಥರ ಮಾಡ್ಕೊಂಡು ನಾವು ಹೋಗ್ತೀವಿ. ಸೊ ಲೆಟ್ ಅಸ್ ಅಸ್ಯೂಮ್ x1 ಆ್ಯಂಡ್ x2 ಬಿ ದಿ ನಂಬರ್ ಆಫ್ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ಡ್ ಆಫ್ P1 ಆ್ಯಂಡ್ P2. P1 ಎಷ್ಟು ಕ್ವಾಂಟಿಟಿಯಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ ಅದನ್ನು x1 ಅನ್ಕೊತೀವಿ. P2 ಎಷ್ಟು ಕ್ವಾಂಟಿಟಿಯಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ ಅದಕ್ಕೆ ನಾವು x2 ಅಂತ ಕರಿತೀವಿ. P1 ಮತ್ತು P2 ಇಲ್ಲಿ ಆಯಿತು. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ಆಬ್ಜೆಕ್ಟಿವ್ ಫಂಕ್ಷನ್. ದ ಆಬ್ಜೆಕ್ಟಿವ್ ಇಸ್ ಟು ಮ್ಯಾಕ್ಸಿಮೈಸ್ ಪ್ರಾಫಿಟ್. ಇಲ್ಲಿ ಪ್ರಾಫಿಟ್ ಡೇಟಾ ಕೊಟ್ಟಿದ್ದಾರೆ, ಕಾಸ್ಟು ಅಥವಾ ಸೇಲ್ಸು ಬೇರೆ ಏನೋ ಡೇಟಾ ಕೊಟ್ಟಿಲ್ಲ. ಟೈಮ್ ರೆಡ್ಯೂಸ್ ಮಾಡೋದು ಆ ರೀತಿ ಏನೋ ಡೇಟಾ ಕೊಟ್ಟಿಲ್ಲ. ಇಲ್ಲಿ ಪ್ರಾಫಿಟೇ ಕೊಟ್ಟಿರೋದ್ರಿಂದ ಪ್ರಾಫಿಟ್ ಅಂತ ಯಾವಾಗಲೇ ಇದ್ರೂ ಅದನ್ನು ಮ್ಯಾಕ್ಸಿಮೈಸ್, ಯಾರೂ ಪ್ರಾಫಿಟನ್ನು ಮಿನಿಮೈಸ್ ಮಾಡಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ, ಎಲ್ಲರೂ ಪ್ರಾಫಿಟನ್ನು ಮ್ಯಾಕ್ಸಿಮೈಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಸೊ ಪ್ರಾಫಿಟ್ ಅಂತ ಬಂದಾಗ ಮ್ಯಾಕ್ಸಿಮೈಸೇಷನ್ ಅಂತಲೇ ತೊಗೊಳ್ಬೇಕು ಆಬ್ಜೆಕ್ಟಿವನ್ನು. ಓಕೆ, ದೇರ್ ಫಾರ್ ಆಬ್ಜೆಕ್ಟಿವ್ ಈಸ್ ಟು ಮ್ಯಾಕ್ಸಿಮೈಸ್ Z ಈಸ್ ಈಕ್ವಲ್ಸ್ ಟು 20x1 + 30x2. ಇಲ್ಲಿ 20 ಪ್ರಾಫಿಟ್ ಯಾವುದರಿಂದ ಬರುತ್ತೆ? ಪ್ರಾಡಕ್ಟ್ 1 ಬರುತ್ತೆ. ಸೊ ಪ್ರಾಡಕ್ಟ್ 1 ಎಷ್ಟು ಕ್ವಾಂಟಿಟಿಯನ್ನು ಪ್ರೊಡ್ಯೂಸ್ ಮಾಡ್ತೀವಿ? x1 ಕ್ವಾಂಟಿಟಿಯನ್ನು ಪ್ರೊಡ್ಯೂಸ್ ಮಾಡ್ತೀವಿ. ಸೊ 20 ಎಷ್ಟು ಪ್ರಾಫಿಟ್ ಬರುತ್ತೆ ಅಂದರೆ ಪ್ರಾಡಕ್ಟ್ 1 ಎಷ್ಟು ಪ್ರಾಫಿಟ್ ಬರುತ್ತೆ ಅಂತಂದರೆ ಸೊ ಪ್ರಾಡಕ್ಟ್ 1 ಎಷ್ಟು ಪ್ರಾಫಿಟ್ ಬರುತ್ತೆ ಅಂತಂದರೆ 20 × x1. ಪ್ರಾಡಕ್ಟ್ 2 ಎಷ್ಟು ಪ್ರಾಫಿಟ್ ಬರುತ್ತೆ ಅಂದರೆ 30 × x2. ಸೊ ಈ ಎರಡನ್ನೂ ಸೇರಿಸಿದಾಗ ಟೋಟಲ್ ಪ್ರಾಫಿಟ್ ಬರುತ್ತೆ. ಆ ಟೋಟಲ್ ಪ್ರಾಫಿಟನ್ನು ಮ್ಯಾಕ್ಸಿಮೈಸ್ ಮಾಡಲಿಕ್ಕೆ ನಾವು ಆಬ್ಜೆಕ್ಟಿವ್ ಫಂಕ್ಷನನ್ನು ಡಿಫೈನ್ ಮಾಡ್ಕೊತೀವಿ. ಓಕೆ, ನೆಕ್ಸ್ಟು ಸಬ್ಜೆಕ್ಟೆಡ್ ಟು ಸರ್ಟೆನ್ ಕನ್ಸ್ಟೆಂಟ್ಸ್ ಏನಿದೆ ಇಲ್ಲಿ ಅಂತ ಅಂದರೆ ಅವೈಲಬಿಲಿಟಿ ಆಫ್ ರಾ ಮೆಟೀರಿಯಲ್ ಮತ್ತು ಅವೈಲಬಿಲಿಟಿ ಆಫ್ ಲೇಬರ್ ಅವರ್ಸ್. ಓಕೆ, ಸೊ ಅವೈಲಬಿಲಿಟಿ ಆಫ್ ರಾ ಮೆಟೀರಿಯಲ್ಗೆ ಸಂಬಂಧಪಟ್ಟಂತೆ ಮೊದಲು ಒಂದು ಕನ್ಸ್ಟೆಂಟನ್ನು ಬರೀಬೇಕಾಗುತ್ತೆ. ಸಬ್ಜೆಕ್ಟೆಡ್ ಟು ಕನ್ಸ್ಟೆಂಟ್ ನಂಬರ್ 1 ಅವೈಲಬಿಲಿಟಿ ಆಫ್ ರಾ ಮೆಟೀರಿಯಲ್ 2x1 + 5x2 <= 50. ಸೊ 50 kg ರಾ ಮೆಟೀರಿಯಲ್ ಅವೈಲಬಿಲಿಟಿ ಇದೆ, ಮ್ಯಾಕ್ಸಿಮಮ್ ಲಿಮಿಟು. ಅದರ ಒಳಗಡೆ ನೀವು ಬಳಸ್ಕೊಳ್ಬೇಕಾಗುತ್ತೆ. 50ಕ್ಕಿಂತ ಹೆಚ್ಚಿಗೆ ಬಳಸೋದಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಇಲ್ಲಿ ಲಿಮಿಟೇಷನ್ ಏನಿದೆ ಅಂದರೆ 50ಕ್ಕಿಂತ ಕಡಿಮೆ ಅಥವಾ 50 kg ಮಾತ್ರ, ನಮಗೆ 50 kgಗೆ ಸಮವಾಗಿ ಅಥವಾ ಅದಕ್ಕಿಂತ ಕಡಿಮೆ <= 50 kg ರಾ ಮೆಟೀರಿಯಲ್ ನಮಗೆ ಇಲ್ಲಿ ಸಿಗುತ್ತೆ. ಓಕೆ, ಅದನ್ನು ನಾವು ಯಾವುದಕ್ಕೆ ಬಳಸಬೇಕು? x1 ಮತ್ತು x2 ಪ್ರಾಡಕ್ಟಿಗೆ ಬಳಸಬೇಕು ರಾ ಮೆಟೀರಿಯಲನ್ನು. x1ಗೆ ಪರ್ ಯೂನಿಟ್ಗೆ 2 kg ರಾ ಮೆಟೀರಿಯಲ್ ಬೇಕು. ಆಮೇಲೆ x2 ಪ್ರಾಡಕ್ಟಿಗೆ 5 kg ರಾ ಮೆಟೀರಿಯಲ್ ಬೇಕು ಪರ್ ಯೂನಿಟ್ಗೆ. ಅದಕ್ಕೆ x1 ಮತ್ತು x2 ಇಂದ ಮಲ್ಟಿಪ್ಲೈ ಮಾಡಿದ್ದೀವಿ. ಅದನ್ನು ಯಾವ ಲಿಮಿಟಲ್ಲಿ ನಾವು ಬಳಸಬೇಕು ಅಂತಂದರೆ <= 50. ಓಕೆ, ನೆಕ್ಸ್ಟು ಅದೇ ರೀತಿಯಾಗಿ ಲೇಬರ್ ಅವರ್ಸ್ನು ಬರ್ತಕ್ಕಂಥದ್ದು. x1ಗೆ 4 ಅವರ್ಸ್ ಲೇಬರ್ ಬೇಕು, x2ಗೆ 3 ಅವರ್ಸ್ ಲೇಬರ್ ಬೇಕು. ಅಂದರೆ ಪ್ರಾಡಕ್ಟ್ 1 ಪ್ರಾಡಕ್ಟ್ 2ಗೆ 3 ಅವರ್ಸ್ 4 ಅವರ್ಸ್ ಆ್ಯಂಡ್ 3 ಅವರ್ಸ್ ಲೇಬರ್ ಬೇಕು. ಅಲ್ಲೇ ಅದನ್ನು ನಾವು ಲಿಮಿಟೆಡ್ ನಂಬರ್ ಆಫ್ ಅವರ್ಸ್ ಲೇಬರ್ ಲಿಮಿಟೆಡ್ ಇದೆ. ಎಷ್ಟು ಲಿಮಿಟ್ ಇದೆ ಅಂತಂದರೆ 60 ಅವರ್ಸ್ ಅಷ್ಟೇ ಇರೋದ್ರಿಂದ ಆ ಲಿಮಿಟ್ ಒಳಗಡೆ ನಾವು ಕೆಲಸ ಮಾಡಬೇಕಾಗತ್ತೆ. 4x1 + 3x2 <= 60. ಸೊ ಇದು ಒಂದು ಕನ್ಸ್ಟೆಂಟು ಲೇಬರ್ ಅವರ್ಸ್ಗೆ ಸಂಬಂಧಪಟ್ಟಂಥದ್ದಾಗಿದೆ. ಸೊ ಇಲ್ಲಿ ನಮಗೆ ಇದ್ದಂಥ ಕನ್ಸ್ಟೆಂಟ್ಸ್ ಎಲ್ಲ ಮುಗೀತು. ಈಗ ನಾವು ಕನ್ಸ್ಟೆಂಟ್ಸ್ ಮುಗಿದ ಮೇಲೆ ನಾನ್ ನೆಗೆಟಿವಿಟಿ ರಿಸ್ಟ್ರಿಕ್ಷನ್ಸನ್ನು ಬರೀಬೇಕು. ವೇರ್ x1 ಆ್ಯಂಡ್ x2 ಆರ್ > 0. ಇದು ನಾನ್ ನೆಗೆಟಿವಿಟಿ ರಿಸ್ಟ್ರಿಕ್ಷನ್. ಸೊ ನಿಮಗೆ ಆಲ್ರೆಡಿ ನಾನ್ ನೆಗೆಟಿವಿಟಿ ರಿಸ್ಟ್ರಿಕ್ಷನ್ ಅಂದರೆ ಏನು ಅಂತ ಹೇಳಿದ್ದೀನಿ. ನಾನ್ ನೆಗೆಟಿವಿಟಿ ರಿಸ್ಟ್ರಿಕ್ಷನ್ ಅಂತ ಅಂದರೆ x1 x2 ಅಂತಂದ್ರೇನು, ನಂಬರ್ ಆಫ್ ಕ್ವಾಂಟಿಟಿ, ವಾಟ್ ಎವರ್ ಕ್ವಾಂಟಿಟಿ that we are going to produce of product 1 and product 2, either it can take 0 or more than greater than 0 value, not less than 0 value. ನೆಗೆಟಿವ್ ಆಗಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಯಾವ ಪ್ರಾಡಕ್ಟ್ 1 ಆಗಲಿ ಪ್ರಾಡಕ್ಟ್ 2 ಆಗಲಿ 1 ಆದರೂ ಪ್ರೊಡ್ಯೂಸ್ ಮಾಡ್ತೀವಿ ಅಥವಾ 0 ಆದರೂ ಪ್ರೊಡ್ಯೂಸ್ ಮಾಡ್ತೀವಿ. 0ಕ್ಕಿಂತ ಕಡಿಮೆ ಪ್ರೊಡ್ಯೂಸ್ ಮಾಡೋದಕ್ಕೆ ಬರೋದಿಲ್ಲ. ದಟ್ ಈಸ್ ರಾಂಗ್. ಓಕೆ, ಎಸ್. ಸೊ ಅದಕ್ಕೆ ನಾವು ನಾನ್ ನೆಗೆಟಿವಿಟಿ ರಿಸ್ಟ್ರಿಕ್ಷನ್ ಅಂತ ಕರಿತೀವಿ. ಎಸ್. ಸೊ ದಿಸ್ ಈಸ್ ಇಟ್ ಅಬೌಟ್ ದಿಸ್ ಪ್ರಾಬ್ಲಮ್. ಲೆಟ್ಸ್ ಗೋ ಟು ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ಈಸ್ ಆನ್ May 2019 ಅಲ್ಲಿ ಕೇಳುವಂಥದ್ದು ಪ್ರಶ್ನೆ. ಅದರಲ್ಲಿ ಏನಿದೆ ಅಂದರೆ ಅವ್ರು ರೆಡಿಮೇಡ್ ಟೇಬಲನ್ನೇ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಬಹಳಷ್ಟು ಬದಲಾವಣೆ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಪ್ರಾಬ್ಲಮ್ನ ನಿಧಾನಕ್ಕೆ ಓದಿ ಅರ್ಥ ಮಾಡ್ಕೊಂಡ್ರೆ ಡೈರೆಕ್ಟಾಗಿ ಫಾರ್ಮುಲೇಷನ್ಗೆ ನಾವು ಹೋಗ್ಬೋದು. ಓಕೆ, ಸೊ ಎ ಫರ್ಮ್ ಎಂಗೇಜ್ಡ್ ಇನ್ ಪ್ರೊಡ್ಯೂಸಿಂಗ್ 2 ಮಾಡೆಲ್ಸ್, ಮಾಡೆಲ್ x1 ಆ್ಯಂಡ್ ಮಾಡೆಲ್ x2. ಅವ್ರು x1 x2 ನಮಗೆ ಈಸಿಯಾಗಿ ಕೊಟ್ಟಿದ್ದಾರೆ, ಅದನ್ನೇ ತೊಗೊಂಡು ನಾವು ಫಾರ್ಮುಲೇಷನ್ ಮಾಡ್ಕೊಳ್ಬೋದು. ಓಕೆ, ಪರ್ಫಾರ್ಮ್ಸ್ ಓನ್ಲಿ 3 ಆಪ್ರೇಷನ್ಸ್. ಒಂದು ಫರ್ಮಲ್ಲಿ 3 ಆಪ್ರೇಷನ್ಸ್ ಆಗುತ್ತೆ. ಮಾಡೆಲ್ x1 ಮಾಡೆಲ್ x2 ಅಂತ 2 ಮಾಡೆಲ್ಗಳಿದ್ದಾವೆ. ಅದರಲ್ಲಿ ಏನು ಆಪ್ರೇಷನ್ಸ್ ಆಗುತ್ತೆ? ಪೇಂಟಿಂಗ್, ಅಸೆಂಬ್ಲಿ ಆ್ಯಂಡ್ ಟೆಸ್ಟಿಂಗ್. ಓಕೆ, ಈ 3 ಆಪ್ರೇಷನ್ಸ್ಗೆ ಈ 3 ಆಪ್ರೇಷನ್ಗಳ ಮುಖಾಂತರ ಮಾಡೆಲ್ x1 ಆ್ಯಂಡ್ ಮಾಡೆಲ್ x2 ಹೋಗಬೇಕು. ಆಮೇಲೆ ಅವುಗಳ ಸೆಲ್ಲಿಂಗ್ ಪ್ರೈಸನ್ನು ಕೊಟ್ಟಿದ್ದಾರೆ 50 ಆ್ಯಂಡ್ 60. ಇಲ್ಲಿ ಟೈಮ್ ರಿಕ್ವೈರ್ಡ್ ಫಾರ್ ಈಚ್ ಯೂನಿಟ್
ಅದನ್ನು ಕೊಟ್ಟಿದ್ದಾರೆ. ಸೊ ಟೈಮ್ ರಿಕ್ವೈರ್ಡ್ ಏನಿದೆ ಮಾಡೆಲ್ X1 ಅಸೆಂಬ್ಲಿಗೆ 1 ಅವರ್, ಆಮೇಲೆ ಪೇಂಟಿಂಗ್ಗೆ 0.2 ಅವರ್, ಟೆಸ್ಟಿಂಗ್ಗೆ 0 ಅವರ್. ಅಂದರೆ ಅಲ್ಲಿ ಮಾಡೆಲ್ X1 ಟೆಸ್ಟ್ ಮಾಡೋದಿಲ್ಲ ಅಂತ ಅರ್ಥ. ಮಾಡೆಲ್ X2ಗೆ 80 ರೂಪೀಸ್ ಸೆಲ್ಲಿಂಗ್ ಪ್ರೈಸು, ಅಸೆಂಬ್ಲಿಗೆ 1.5 ಅವರ್ ಬೇಕು, ಪೇಂಟಿಂಗ್ಗೆ 0.2 ಅವರ್ ಬೇಕು, ಟೆಸ್ಟಿಂಗ್ಗೆ 0.1 ಅವರ್ ಬೇಕು. ಸೊ ಟೋಟಲ್ ನಂಬರ್ ಆಫ್ ಅವರ್ಸ್ ಅವೈಲೇಬಲ್ ಅಂದರೆ ಇಲ್ಲಿ ಲಿಮಿಟೇಷನ್ ಕೊಟ್ಟಿದ್ದಾರೆ. ನಂಬರ್ ಆಫ್ ಅವರ್ಸ್ ಅವೈಲೇಬಲ್ ಅಸೆಂಬ್ಲಿ 600 ಅವರ್ಸ್ ಇದೆ, ಪೇಂಟಿಂಗ್ಗೆ 100 ಅವರ್ಸ್ ಅವೈಲೇಬಲ್ ಇದೆ, ಟೆಸ್ಟಿಂಗ್ಗೆ 30 ಅವರ್ ಅವೈಲೇಬಲ್ ಇದೆ. ಈ ಲಿಮಿಟೇಷನ್ಗೆ ಒಳಪಟ್ಟು ನಾವು ಟೋಟಲ್ ಪ್ರಾಡಕ್ಟ್ಸನ್ನ ಪ್ರೊಡ್ಯೂಸ್ ಮಾಡಬೇಕು, ಸೊ ದ್ಯಾಟ್ ನಮ್ಮ ಸೇಲ್ಸ್ ಇನ್ಕ್ರೀಸ್ ಆಗಬೇಕು ಅಂತ ಕೊಟ್ಟಿದ್ದಾರೆ. ಓಕೆ, ದ ಫರ್ಮ್ ವಿಶಸ್ ಟು ಡಿಟರ್ಮೈನ್ ಇಟ್ಸ್ ವೀಕ್ಲಿ ಪ್ರೊಡಕ್ಷನ್ ಮಿಕ್ಸ್ ಸೊ ಆ್ಯಸ್ ಟು ಮ್ಯಾಕ್ಸಿಮೈಸ್ ದಿ ರೆವೆನ್ಯೂ. ಸೊ ನಾವು ಇಲ್ಲಿ ಕೊಟ್ಟಂಥ ಕನ್ಸ್ಟೆಂಟ್ಗಳನ್ನು ಉಪಯೋಗ ಮಾಡಿಕೊಂಡು ಮತ್ತು ಕೊಟ್ಟಂಥ ಅವೈಲೇಬಲ್ ಮಾಡೆಲ್ಗಳನ್ನ ಎಷ್ಟು ಪ್ರೊಡ್ಯೂಸ್ ಮಾಡಬೇಕಂದ್ರೆ ನಮ್ಮ ಟೋಟಲ್ ಸೇಲ್ಸ್ ಹೆಚ್ಚಾಗಬೇಕು, ಆ ರೀತಿ ಟೋಟಲ್ ಸೇಲ್ಸ್ ರೆವೆನ್ಯೂ ಹೆಚ್ಚಾಗಬೇಕು, ಆ ರೀತಿ ನಾವು ಪ್ರೊಡಕ್ಷನ್ನ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಕೊಟ್ಟಂಥ ಡೇಟಾ ಆಲ್ಮೋಸ್ಟ್ ಸ್ಟ್ರೇಟ್ ಫಾರ್ವರ್ಡ್ ಇದೆ. ಇದನ್ನು ಉಪಯೋಗಿಸ್ಕೊಂಡು ಡೈರೆಕ್ಟಾಗಿ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಇಲ್ಲಿ ಸೇಲ್ಸ್ ರೆವೆನ್ಯೂ ಮ್ಯಾಕ್ಸಿಮೈಸೇಷನ್ ಅಂತ ಹೇಳಿದರೆ ಪ್ರಾಫಿಟ್ ಅಲ್ಲ. ಓಕೆ, ಅದನ್ನು ನಾವು ಸೇಲ್ಸ್ ರೆವೆನ್ಯೂವನ್ನೇ ನಂಬರ್ಸನ್ನೇ ತೊಗೊಂಡು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಇದು ಮ್ಯಾಕ್ಸಿಮೈಸೇಷನ್ ಟೈಪ್ ಪ್ರಾಬ್ಲಮೇ ಆಗಿರುತ್ತೆ. ಓಕೆ, ಎಸ್, ಲೇಟಸ್ ಅಸ್ಯೂಮ್ ಡೈರೆಕ್ಟಾಗಿ ನಾವು, ಯಾಕಂದರೆ ಅವರು ಟ್ಯಾಬ್ಯುಲರ್ ಫಾರ್ಮಿಗೆ ಅದನ್ನು ವಾಪಸ್ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಬೇಕು, ನಿಮಗೆ ಕನ್ವೀನಿಯಂಟ್ ಆಗುತ್ತೆ, ಈಸಿ ಆಗುತ್ತೆ ಬರ್ಕೊಂಡ್ರೆ ಅಂದರೆ ಮತ್ತೆ ಅದನ್ನು ನೀವು ಸೊಲ್ಯೂಷನಲ್ಲೂ ಸೇಮ್ ಟೇಬಲನ್ನು ಬರ್ಕೊಳ್ಬೋದು, ಸಿಮಿಲರ್ ಟೇಬಲನ್ನು ಬರ್ಕೊಂಡು ಕೆಳಗಡೆ ನೀವು ಬೇಕಾದರೆ ಅವೈಲೇಬಿಲಿಟಿ ಒಂದು ಇದೆಯಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. ಅವೈಲೇಬಲ್ ಅವರ್ಸ್ ಏನಿದಾವೆ ಅದನ್ನು ಒಂದು ರೋ ಹಾಕ್ಕೊಂಡು ಅದನ್ನು ಅವೈಲೇಬಿಲಿಟಿ ಅಂತ ಆ್ಯಡ್ ಮಾಡ್ಕೊಂಡ್ಬಿಟ್ರೆ ಕೆಳಗಡೆ ಆ ಟೇಬಲ್ ಕಂಪ್ಲೀಟ್ ಆಗುತ್ತೆ. ಸೊ ನಾನು ಇಲ್ಲಿ ರೆಡಿಮೇಡ್ ಟೇಬಲ್ ಕೊಟ್ಟಿರೋದ್ರಿಂದ ಆ ಟೇಬಲನ್ನು ಮತ್ತೆ ಬರೆಯೋ ಅವಶ್ಯಕತೆ ಇಲ್ಲ ಅಂತ ಬಿಟ್ಟೆ. ಸೊ ಫಸ್ಟು ಲೆಟಸ್ ಅಸ್ಯೂಮ್ X1 and X2 represent the number of units produced of model X1 and X2. ಸೊ ಸೇಮ್ X1 and X2 ವೇರಿಯಬಲನ್ನೇ ತೊಗೊಂಡಿದ್ದೀವಿ ಟು ಡಿಫೈನ್ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಆಫ್ ಮಾಡೆಲ್ X1 and ಮಾಡೆಲ್ X2. ಓಕೆ, ದ ಆಬ್ಜೆಕ್ಟಿವ್ ಈಸ್ ಟು ಮ್ಯಾಕ್ಸಿಮೈಸ್ ಸೇಲ್ಸ್ ಅಥವಾ ಸೇಲ್ಸ್ ರೆವೆನ್ಯೂ ಅಂದ್ರೆ ಒಂದೇ, ಸೇಲ್ಸ್ ಅಂದ್ರೆ ಒಂದೇ. ಸೊ ಸೇಲ್ಸನ್ನು ಇನ್ಕ್ರೀಸ್ ಮಾಡೋದೇ ಆಬ್ಜೆಕ್ಟಿವ್ ಫಂಕ್ಷನ್ ಆಗಿದೆ. ಸೊ ಸೇಲ್ಸನ್ನು ಇನ್ಕ್ರೀಸ್ ಮಾಡಲಿಕ್ಕೆ ನಾವು ಈ ಪ್ರಾಡಕ್ಟನ್ನು ಎಷ್ಟು ಪ್ರೊಡ್ಯೂಸ್ ಮಾಡ್ತೀವಿ, ಆ ಪ್ರಾಡಕ್ಟನ್ನ ಎಷ್ಟು ಪ್ರೊಡ್ಯೂಸ್ ಮಾಡ್ತೀವಿ ಇಂಟು ಸೆಲ್ಲಿಂಗ್ ಪ್ರೈಸ್, ಅಲ್ಲಿ ಕೊಟ್ಟಿರ್ತಕ್ಕಂಥ ಸೆಲ್ಲಿಂಗ್ ಪ್ರೈಸ್ಗೆ ನಾವು ಮಲ್ಟಿಪ್ಲೈ ಮಾಡಿದರೆ ಸೇಲ್ಸ್ ರೆವೆನ್ಯೂ ಯಾವುದು ಹೆಚ್ಚಾಗುತ್ತೆ, ಟೋಟಲ್ ಸೇಲ್ಸ್ ರೆವೆನ್ಯೂ ಸಿಗುತ್ತೆ. ಅದನ್ನು ಮ್ಯಾಕ್ಸಿಮೈಸ್ ಮಾಡೋದಕ್ಕೆ ನಾವು ಇಕ್ವೇಷನನ್ನು ಬರೀಬೇಕಾಗುತ್ತೆ. ಸೊ ಮ್ಯಾಕ್ಸಿಮೈಸ್ Z = 50X1 + 80X2 ಸಬ್ಜೆಕ್ಟೆಡ್ ಟು, ಇಲ್ಲಿ ಕನ್ಸ್ಟೆಂಟ್ಸ್ ಯಾವ್ಯಾವುದಕ್ಕಿದೆ ಅಂತಂದರೆ ನಮ್ಮ ಹತ್ರ ಫಂಕ್ಷನ್ಸ್ ಏನಿದೆ, 3 ಫಂಕ್ಷನ್ಸ್ಗೆ ತಕ್ಕಂಗೆ ಒಂದೊಂದು ಆಪ್ರೇಷನ್ಸ್ಗೆ ಮೂರು ಆಪ್ರೇಷನ್ಸ್ ಇದೆ, 3 ಆಪ್ರೇಷನ್ಸ್ಗೆ ತಕ್ಕಂಗೆ ಒಂದೊಂದು ಕನ್ಸ್ಟೆಂಟ್ ಇದೆ. ಅಸೆಂಬ್ಲಿಗೆ ಒಂದು ಕನ್ಸ್ಟೆಂಟು, ಪೇಂಟಿಂಗ್ಗೆ ಒಂದು ಕನ್ಸ್ಟೆಂಟು, ಟೆಸ್ಟಿಂಗ್ಗೆ ಒಂದು ಕನ್ಸ್ಟೆಂಟು. ಓಕೆ, ಸೊ ಫಸ್ಟ್ನೇದು ಅಸೆಂಬ್ಲಿ, ಸೆಕೆಂಡ್ ಪೇಂಟಿಂಗ್ ಆ್ಯಂಡ್ ಥರ್ಡ್ ಒನ್ ಈಸ್ ಟೆಸ್ಟಿಂಗ್. ಓಕೆ, ಸೊ ಫಸ್ಟು ಅಸೆಂಬ್ಲಿ ಕನ್ಸ್ಟೆಂಟನ್ನು ನೋಡೋಣ. 1.0 that is 1x1 + 1.5x2 <= 60 hours. ಸೊ ನಮಗೆ ಅಸೆಂಬ್ಲಿಗೆ ಇರೋದು 60 hours ಅಷ್ಟೇ. ಪ್ರಾಡಕ್ಟನ್ನು ಮಾಡೆಲ್ X1 X1ಗೆ ನಮಗೆ ಟೈಮ್ ಹಿಡಿಯೋದು 1 hour ಪರ್ ಯೂನಿಟು ಇಂಟು ನಂಬರ್ ಆಫ್ ಯೂನಿಟ್ಸ್ ಪ್ಲಸ್ 1.5 hours ಇಂಟು ನಂಬರ್ ಆಫ್ ಯೂನಿಟ್ಸ್. ಆ ರೀತಿ ತೊಗೊಂಡಾಗ ಟೋಟಲ್ ನಮ್ಮ ಲಿಮಿಟ್ ಏನಿದೆ 600 hours. ಅಷ್ಟರೊಳಗಡೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರೊಡ್ಯೂಸ್ ಮಾಡಬೇಕು. ಓಕೆ, ನೆಕ್ಸ್ಟು ಪೇಂಟಿಂಗು 0.2 hours, 0.2 hours X1 ಮತ್ತು X2. ಸೊ 0.2 X1 + 0.2 X2, 0.2 X1 + 0.2 X2 <= 100. ನೆಕ್ಸ್ಟ್ ಬಂದುಬಿಟ್ಟು ಪೇಂಟಿಂಗು, ಪ್ರಾಡಕ್ಟ್ 1ಗೆ ಪೇಂಟಿಂಗ್ ಅವಶ್ಯಕತೆ ಇಲ್ಲ, ಅಲ್ಲಿ ಅವ್ರು 0 ಕೊಟ್ಟಿದ್ದಾರೆ. ಇದನ್ನು 0x1 ಅಂತ ನೀವು ಬರ್ಕೊಂಡ್ರೂ ನಡೆಯುತ್ತೆ, ಅಥವಾ ಡೈರೆಕ್ಟಾಗಿ 0.1 X2 ಅಂತ ಒಂದೇ ಐಟಮನ್ನು ಬರ್ಕೊಂಡ್ರೂ ನಡೆಯುತ್ತೆ. ನಿಮ್ಗೆ ಅರ್ಥ ಆಗಲಿ ಅಂಥೇಳಿ ನಾನು 0.0x1 ಅಂದರೆ 0x1 ಅಂದರೂ ಒಂದೇ, ಅಲ್ಲಿ ಏನೂ ಬರೆದಿಲ್ಲ ಅಂದ್ರೂ ಒಂದೇ. ಸೊ 0x1 + 0.1 X2 <= 30 hours. ಓಕೆ, ಸೊ ಇದು ಟೆಸ್ಟಿಂಗ್ಗೆ ರಿಲೇಟೆಡ್ ಕನ್ಸ್ಟೆಂಟ್. So whereas X1, X2 are greater than or equal to 0. So I hope you understand. This is non-negative restriction. So idu formulation of LPP e problem ge. Okay, I hope you understood. So let us go to the last problem of this session. ಸೆಪ್ಟೆಂಬರ್ 2020ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಅದು 5 ಮಾರ್ಕ್ಸ್ಗೆ ಕೇಳಿರುವಂಥದ್ದು. ಅವ್ರೇನು ಹೇಳ್ತಾರೆ, ಸಿಮಿಲರ್ ಪ್ರಾಬ್ಲಮ್ ಇದೆ, ಜಸ್ಟ್ ಅದು ಟ್ಯಾಬ್ಯುಲರ್ ಫಾರ್ಮ್ಯಾಟಲ್ಲಿ ಕೊಟ್ಟಿದ್ದಾರೆ. A firm makes 2 types of furnitures, chairs and tables. ಅಲ್ಲಿ 2 ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ತಾರೆ, ಚೇರ್ ಮತ್ತು ಟೇಬಲ್ಲು. ಅಲ್ಲಿ 3 ಮಷಿನ್ ಇದೆ. ಏನಾಗುತ್ತೆ ಅಂತ ಹೇಳ್ತಾರೆ ಅವರು, ಪ್ರಾಡಕ್ಟ್ ಕಾಂಟ್ರಿಬ್ಯೂಷನ್ ಅಂದರೂ ಒಂದೇ, ಇಲ್ಲಿ ಪ್ರಾಫಿಟ್ ಅಂತ ಅಂದ್ರೂ ಒಂದೇ, ಅಥವಾ ಕಾಂಟ್ರಿಬ್ಯೂಷನ್ ಅಂತಲೂ ನೀವು ಬರ್ಕೊಳ್ಬೋದು. ಕಾಂಟ್ರಿಬ್ಯೂಷನ್ ಈಸ್ ನಥಿಂಗ್ ಬಟ್ ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಇರೋದೇ ಪ್ರಾಫಿಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಕಾಂಟ್ರಿಬ್ಯೂಷನ್ನ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಾಧ್ಯ ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ.
ಓಕೆ, ಸೊ ಕಾಂಟ್ರಿಬ್ಯೂಷನ್ಗೆ ಫಸ್ಟ್ ಕಾಂಟ್ರಿಬ್ಯೂಷನ್ಗೆ ಏನಿದೆ ಅಂತಂದರೆ 20 ಮತ್ತು 30. ಸೊ ಚೇರ್ಗೆ 20 ರುಪೀಸ್ ಇದೆ, ಇದಕ್ಕೆ 30 ರುಪೀಸ್ ಇದೆ, ಟೇಬಲ್ಗೆ 30 ರುಪೀಸ್ ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಓಕೆ, ಸೊ ಇಲ್ಲಿ ಮಷಿನ್ಸ್ ಕೊಟ್ಟಿದ್ದಾರೆ, ಮಷಿನ್ಗೆ ಅವೈಲೇಬಲ್ ಅವರ್ಸ್ ಕೊಟ್ಟಿದ್ದಾರೆ. ಪ್ರತಿಯೊಂದು ಮಷಿನ್ಗೆ ಚೇರ್ ಎಷ್ಟು ಟೈಮ್ ತೊಗೊಳುತ್ತೆ, ಟೇಬಲ್ ಎಷ್ಟು ತೊಗೊಳುತ್ತೆ, ಮಷಿನ್ 1ನಲ್ಲಿ, ಮಷಿನ್ 2ನಲ್ಲಿ, ಮಷಿನ್ 3ನಲ್ಲಿ ಅನ್ನೋ ಡೇಟಾನ ಕೊಟ್ಟಿದ್ದಾರೆ. ಸೊ ಈ ಡೇಟಾನ ಯೂಸ್ ಮಾಡಿಕೊಂಡು ನಾವು LPP ಫಾರ್ಮುಲೇಷನ್, ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಫಾರ್ಮುಲೇಷನನ್ನು ಯಾವ ರೀತಿ ಮಾಡೋಣ ಅಂತ ನೋಡೋಣ. ಟೇಬಲನ್ನು ನಾನು ವಾಪಸ್ ರೀರೈಟಿಂಗ್ ಮಾಡಲಿಕ್ಕೆ ಹೋಗಿಲ್ಲ, ಡೈರೆಕ್ಟಾಗಿ ಸೊಲ್ಯೂಷನನ್ನು ಬರೆದಿದ್ದೀನಿ. ನಿಮಗೆ ಬೇಕು ಅಂದರೆ ಮತ್ತೊಂದು ಸಾರಿ ನೀವು ಸೊಲ್ಯೂಷನ್ ಪಾರ್ಟಲ್ಲಿ ಟೇಬಲನ್ನು ಹಾಕ್ಕೊಂಡು ನಂತರ ನೀವು ಬರ್ಕೊಳ್ಬೋದು, ಅಥವಾ ನಿಮಗೆ ಡೈರೆಕ್ಟಾಗಿ ಬರೀಲಿಕ್ಕೆ ಕಂಫರ್ಟೇಬಲ್ ಇದೆ ಅಂದರೆ ನೀವು ಡೈರೆಕ್ಟಾಗಿಯೇ ಇಕ್ವೇಷನನ್ನು ಬರಿಬೋದು. ಸೊ ಫಸ್ಟ್ ನಾವೇನು ಮಾಡ್ತೀವಿ, ಡಿಸಿಷನ್ ವೇರಿಯೇಬಲ್ಸನ್ನು ಡಿಫೈನ್ ಮಾಡ್ಕೊತೀವಿ. ಲೆಟ್ ಅಸ್ ಅಸ್ಯೂಮ್ x1 and x2 be represent the number of units produced of chairs and tables respectively. The objective function is to ಮ್ಯಾಕ್ಸಿಮೈಸ್ ದಿ ಕಾಂಟ್ರಿಬ್ಯೂಷನ್. ಸೊ ಕಾಂಟ್ರಿಬ್ಯೂಷನ್ ಪ್ರಾಫಿಟನ್ನು ನಾವು ಮ್ಯಾಕ್ಸಿಮೈಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಅದಕ್ಕೆ ಆಬ್ಜೆಕ್ಟಿವ್ ಫಂಕ್ಷನ್ನು ಮ್ಯಾಕ್ಸಿಮೈಸೇಷನ್ ಟೈಪ್ ಅಂತ ಇಲ್ಲಿ ಬರ್ಕೊಂಡಿದ್ದೀವಿ. ದೇರ್ ಫಾರ್ ಮ್ಯಾಕ್ಸಿಮೈಸ್ z is equal to 20 x1 plus 30 x2 ಸಬ್ಜೆಕ್ಟೆಡ್ ಟು ಕನ್ಸ್ಟ್ರೆಂಟ್ಸ್. 3 ಮಷಿನ್ಸ್ ಇದೆ, ಮಷಿನ್ಗೆ ಪ್ರತಿಯೊಂದು ಮಷಿನ್ಗೂ ಒಂದೊಂದು ಕನ್ಸ್ಟ್ರೆಂಟ್ ಆಗುತ್ತೆ. 3x1 plus 3x2 ಲೆಸ್ ದೆನ್ ಆರ್ ಈಕ್ವಲ್ ಟು 36, 5x1 plus 2x2 ಲೆಸ್ ದೆನ್ ಆರ್ ಈಕ್ವಲ್ ಟು 50, 2x1 plus 6x2 ಲೆಸ್ ದೆನ್ ಆರ್ ಈಕ್ವಲ್ ಟು 60. ಓಕೆ, ಸೊ ಈ ಕನ್ಸ್ಟೆಂಟ್ಗಳನ್ನು ಬರ್ಕೊಂಡಾದಮೇಲೆ ನಾವು ನಾನ್ ನೆಗೆಟಿವ್ ರಿಸ್ಟ್ರಿಕ್ಷನ್ನ ಬರಿತೀವಿ. x1, x2 ಲೆಸ್ ದೆನ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಓಕೆ, ಸೊ ದಿಸ್ ಈಸ್ ಅಬೌಟ್ ದಿ ಲೀನಿಯರ್ ಪ್ರೋಗ್ರಾಮಿಂಗ್ ಫಾರ್ಮುಲೇಷನ್. ಇಲ್ಲಿ 3 ಕನ್ಸ್ಟೆಂಟ್ ಇದೆ, ಪ್ರತಿಯೊಂದು ಮಷಿನ್ಗೆ, ಮಷಿನ್ 1, ಮಷಿನ್ 2, ಮಷಿನ್ 3ಗೆ ಕನ್ಸ್ಟೆಂಟ್ ಇದೆ. ಅದು ಏನು ಕನ್ಸ್ಟೆಂಟ್ ಅಂದರೆ ಅವೈಲಬಿಲಿಟಿ ಆಫ್ ನಂಬರ್ ಆಫ್ ಅವರ್ಸ್ ಏನಿದೆ ಮಷಿನ್ಗೆ, ಅದೇ ಕನ್ಸ್ಟೆಂಟ್ ಆಗಿರೋದ್ರಿಂದ ಆ ರೀತಿ ಕನ್ಸ್ಟೆಂಟನ್ನು ನಾವಿಲ್ಲಿ ಬರ್ಕೊಳ್ಬೇಕು. ಸೊ ಇಷ್ಟಾದರೆ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮಲ್ಲಿರುವಂತಹ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಕೇಳುವಂಥ ಪ್ರಾಬ್ಲಮ್ಸ್ ಆಯಿತು. ನನ್ನ ಹತ್ರ ಸಿಕ್ಕಂಥ ಪ್ರಾಬ್ಲಮ್ಸನ್ನು ನಾನು ಮಾಡಿದ್ದೀನಿ. ಮತ್ತೆ ಯಾವುದಾದ್ರೂ ಪ್ರಾಬ್ಲಮ್ ನನ್ನ ಕೈಗೆ ಸಿಕ್ಕರೆ ಅದನ್ನು ಸಾಲ್ವ್ ಮಾಡಿ ನಿಮಗೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್ಸ್.